ಚೆನ್ನಾಗಿದೆ. ಎಲ್ಲರೂ ಬಹಳ ಸುಂದರವಾಗಿ ನಟನೆ ಮಾಡಿದ್ದಾರೆ. ಇದರಲ್ಲಿ ಒಂದೇ ಒಂದು ಸಂದೇಶ ಏನು ಅಂದರೆ, ಯುವಜನ ಕ್ರಾಂತಿ ಎದ್ದರೆ ಭಾರತದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ಈ ಗೂಂಡಾಯಿಸಮ್ ಏನಂತ ಹೇಳ್ತೀವಿ ಅದೆಲ್ಲನೂ ನಾವು ತೊಡೆದು ಹಾಕ್ಬೋದು ಅನ್ನೋದನ್ನು ಒಂದು ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಚಿತ್ರ ಉತ್ತಮವಾಗಿದೆ ಅಂತ ನನ್ನ ಅನಿಸಿಕೆ ಆಗಿದೆ ಸರ್. ಡೈರೆಕ್ಟ್ ಅವರು ಸೈಡ್ ಆಕ್ಟರ್ ಆಗ್ದಲ್ಲೇ ಏನು ಇಲ್ದೇನೆ ಡೈರೆಕ್ಟ್ ಹೀರೋ ಆಗಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಸೂಪರ್ ಆಗಿದೆ ಸರ್. ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಥ್ಯಾಂಕ್ ಯು ಸೊ ಮಚ್. ಫೈಟಿಂಗ್ಸ್, ಲೈಫ್ ಸ್ಟೋರಿ ಮತ್ತು BGMs ಎಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಚೆನ್ನಾಗಿದೆ. ಅಣ್ಣ ಸೂಪರ್ ಆಗಿದೆ ಮೂವಿ. ವಂಡರ್ಫುಲ್ ಲವ್ ಸ್ಟೋರಿ, ಆ್ಯಕ್ಷನ್ನು, ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಹೊಸಬ್ರು ಮಾಡಿದ್ರೆ ಅಂತ ಅನ್ಸೋದೇ ಇಲ್ಲ. ಮಸ್ತ್ ಮೂವಿ. ಲವ್ ಸೆಂಟಿಮೆಂಟ್ ಸಖತ್ತಾಗಿದೆ. ಸಖತ್ ಫೀಲ್ ಆಗುತ್ತೆ. ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ. 100 days ಫಿಕ್ಸ್. ಹೀರೋಯಿನ್ ಅಷ್ಟೇ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋ ಅಷ್ಟೇ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಮಸ್ತ್ ಮೂವಿ. ಸಖತ್ತಾಗಿ ಒಳ್ಳೆ ಹ್ಯಾಪಿ ಇದೆ. ದುಡ್ಡಿಗೆ ಏನು ಮೋಸ ಇಲ್ಲ. ತುಂಬ ಚೆನ್ನಾಗಿದೆ. ಪ್ರಕೃತಿ ಅವ್ರದ್ದು ಅಭಿನಯ ಮತ್ತು ತೇಜಸ್ ಅವ್ರದ್ದು ಚಂದನ್ ಅವ್ರದ್ದು ಅಭಿನಯ ತುಂಬ ಚೆನ್ನಾಗಿದೆ. ಶೋಭರಾಜ್ ಅವ್ರದ್ದು ಅಭಿನಯ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ಚೆನ್ನಾಗಿ ಇದಾಗಿದೆ, ತೋರಿಸಿದ್ದಾರೆ. ಎಲ್ಲ ತುಂಬ ಸಿಂಪಲ್ ಆಗಿ ಚೆನ್ನಾಗಿ ತೆಗೆದಿದ್ದಾರೆ. ಹಾಡುಗಳು ಚೆನ್ನಾಗಿದೆ, ಸೀನ್ರಿಗಳು ಚೆನ್ನಾಗಿದೆ. ಇದೇ ತರ ಇರಬೇಕು. ತುಂಬಾ ಅಂತ ಲವ್ ಸ್ಟೋರಿನೂ ಅಲ್ಲ, ಒಂದು ಇದು ಅಲ್ಲ. ಜನರಿಗೆ ಏನ್ ಬೇಕೋ ಅದನ್ನ ತೋರಿಸಿದ್ದಾರೆ. ಜನಕ್ಕೋಸ್ಕರ ಒಂದು ಹೀರೋ ಮಾಡಬೇಕಾಗಂತ ತ್ಯಾಗನ ಮಾಡಿದ್ದಾರೆ ಇದರಲ್ಲಿ. ಇದು ಜನ ಮೆಚ್ಚಬೇಕು, ಇದನ್ನ ನೋಡ್ಬೇಕು. ಯಾಕಂದ್ರೆ ಜನದ ಕಷ್ಟ ಏನನ್ನೋದು ಜನಗಳಿಗೆ ಗೊತ್ತಿರುತ್ತಲ್ಲ, ಅದನ್ನ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಈ ಪಿಕ್ಚರ್ ಇದು ಅರ್ಥ. ಮೂವಿನೇ ಯಾವುದೇ ತರ ಇದು ಲವ್ ಸ್ಟೋರಿ ಅಂತ ಇಲ್ಲ. ಇದು ಫ್ಯಾಮಿಲಿ ನೋಡ್ಬೋದು. ಯಾವುದೇ ತರ ಇದಿಲ್ಲ. ಫ್ಯಾಮಿಲಿ ಪಿಕ್ಚರ್ ಇದು. ಹೀರೋ ಅಂತ ಲವ್ ಸ್ಟೋರಿ ಏನು ಓವರ್ ಆಗಿ ತೆಗ್ದಿಲ್ಲ. ಇದು ಫ್ಯಾಮಿಲಿಗೋಸ್ಕರ, ಜನಕ್ಕೋಸ್ಕರ ತೆಗೆದಿರ್ತಕ್ಕಂಥ ಪಿಕ್ಚರ್ ಇದು. ಹಂಗಾಗಿ ಮಾಡ್ಬೋದು. ಯಾವುದೇ ಥರ ಇದಿಲ್ಲ. ತುಂಬ ಚೆನ್ನಾಗಿದೆ. ಸೀನ್ರಿ ಚೆನ್ನಾಗಿದೆ, ರೆಕಾರ್ಡ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಫೈಟ್ ಅಂತೂ ಲಾಸ್ಟ್ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಸರ್. ತುಂಬ ಮೂವಿ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು ಸರ್. ಮೂವಿ ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಸರ್. ನನ್ನ ಪಾತ್ರ ಒಂದು ಅಮ್ಮು ಅನ್ನೋ ಒಂದು ಕ್ಯಾರೆಕ್ಟರ್, ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಫಿಸಿಕಲಿ ಚಾಲೆಂಜ್, ಒಂದು ಬ್ರೈನ್ ಟ್ಯೂಮರ್ ಹುಡುಗಿ. ಆ ಹುಡುಗಿಯಿಂದ ಒಂದು ಕದಿಮ ಹೇಗೆ ಚೇಂಜ್ ಆಗಿ ಅವನ ಜೀವನ ಒಳ್ಳೇದು ಮಾಡ್ಕೊತಾರೆ ಅಂತ ನನ್ನ ಕ್ಯಾರೆಕ್ಟರ್ ನೋಡಿ ನಿಜವಾಗ್ಲೂ ತುಂಬ ಎಮೋಷ್ನಲ್ ಆಯಿತು. ಆ್ಯಂಡ್ ಸಿನಿಮಾನೂ ಅಷ್ಟೇ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮೆಲ್ಲರೂ ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್, ಮೇನ್ಲಿ ಕ್ಲೈಮ್ಯಾಕ್ಸ್. ಇಡೀ ಸಿನಿಮಾದಲ್ಲಿ ಅದೇ ದೊಡ್ಡ ಪಾತ್ರ ವಹಿಸೋದು ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಶೋಭರಾಜ್ ಸರ್ ಮತ್ತು ನಮ್ಮ ಹೀರೋ ಚಂದನ್ ಸರ್. ಎಲ್ಲರದು ಕ್ಲೈಮ್ಯಾಕ್ಸ್, ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ ಏನಿದೆ ಅಲ್ಲಿ ಫೈಟಿಂಗ್ ಆಗೋದು ಅದು ಸಕ್ಕತ್ತಾಗಿತ್ತು. ಎಲ್ಲರೂ ನಿಜವಾಗ್ಲೂ ಅದನ್ನು ತುಂಬ ಎಂಜಾಯ್ ಮಾಡ್ತೀರಾ. ಅಕ್ಕ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸೀನ್, ಆ ಒಂದು ಪಾತ್ರನ, ಹೀರೋಯಿನ್ ಅನ್ನೋ ಪಾತ್ರನ ಈ ಸಿನಿಮಾದಲ್ಲಿ ಅವ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ತುಂಬಿದ್ದಾರೆ. ಆ ಪಾತ್ರಕ್ಕೊಂದು ಜೀವ ಕೊಟ್ಟಿದ್ದಾರೆ ಅವರು. ಸಾಂಗಲ್ಲಿ ಬಂದ್ಬಿಟ್ಟು ಹೀರೋ ಹೀರೋಯಿನ್ ಸಾಂಗ್ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾನು ಹೀರೋ ಅಂತ ಒಂದು ಸಾಂಗ್ ಇದೆ ಆ ಅಮ್ಮು ಕ್ಯಾರೆಕ್ಟರಿಂದ. ಆ ಸಾಂಗ್ ಅಂತೂ ನಿಜವಾಗ್ಲೂ ತುಂಬ ಇಷ್ಟ ಹೌದು, ನಿಜವಾಗ್ಲೂ. ಯಾಕಂದರೆ ಅವರು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿ ಬರ್ತಾಯಿತ್ತು. ಎಲ್ಲ ಒಂದು ಆ್ಯಕ್ಷನ್ಸ್ ಆಗಿರ್ಬೋದು, ಫೈಟ್ ಮಾಡೋಗ್ಲೂ ಅಷ್ಟೇ, ಒಂದು ಡೈಲಾಗ್ ಹೇಳ್ಬೇಕಾದ್ರೂ ಅಷ್ಟೇ. ಈ ಆರ್ಟಿಸ್ಟ್ ಹೊಸದಾಗಿ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅಂತ ಯಾರೂ ಹೇಳಲ್ಲ. ಅವ್ರು ನೋಡಿದ ತಕ್ಷಣ ಹೊಸೊಬ್ರು ಥರ ಕಾಣ್ತಾರೆ ಹೊರತು ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಆ ಥರ ಕಾಣೋದೇ ಇಲ್ಲ. ತುಂಬ ಚೆನ್ನಾಗಿ